ಕನ್ವೆ ಆಗಿರೋ ಮೆಸೇಜ್ಗಳು ರಾಂಗ್ ಇರ್ಬೋದು. ವಿಂಟೇಜ್ ಗಾಡಿ ಅಂತ ಕರ್ಸ್ಕೊಳಕ್ಕೆ ಸೆಟ್ ಆಫ್ ರೂಲ್ಸ್ ಇದೆ. ಅದಕ್ಕೆ ವಿಷಯ ವ್ಯಕ್ತಿಗಳ ಮಧ್ಯೆ ಇದೆ. ಸರಿ, ಮುಂದೆ ಒಂದು ಹಿಂದೊಂದು ಆಡಿದ್ರೆ ಯಾರು ಸಾಚಗಳಲ್ಲ. ರಿಯಾಕ್ಟ್ ಯಾರ್ಯಾರು ಮಾಡಬಾರ್ದು ಅವರೆಲ್ಲ ರಿಯಾಕ್ಟ್ ಮಾಡಿದ್ರು. ಮಧ್ಯದಲ್ಲಿ ಅವರು ತುಪ್ಪ ಸುರಿದ್ರು. ಕನ್ನಡದಲ್ಲಿ ಮೋಟರ್ ಬ್ಲಾಗಿಂಗ್ ಕಮ್ಯುನಿಟಿ ಅನ್ನೋದೇ ಹೋಗ್ಬಿಟ್ಟಿದೆ. ಏನೇನ್ ಆಗ್ತಿದೆ ಅಂತ ಮಾತಾಡ್ತಿರೋರ್ಗೂ ಗೊತ್ತಾಗ್ತಿಲ್ಲ. ಅದ್ರ ಬಗ್ಗೆ ಮಾತಾಡಬಾರ್ದು ಅನ್ಕೊಂಡ್ರು. ನಾನು ಜೀವನದಲ್ಲಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ. ನಾನು ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ. ಬಟ್ ಈಗ ಯೂಟ್ಯೂಬಲ್ಲಿ ನಡೀತಿರೋದೆಲ್ಲ ಅದು ಎಲ್ಲೋ ಹೋಗಿ ಎಲ್ಲೋ ಮುಟ್ಟಿ ಕೊನೆಗೆ ಗಾಡಿಗಳಿಗೆ ಬಂದು ನಿಂತಿದೆ. ಒಬ್ರೊಬ್ರು ಟೇಸ್ಟ್ ಒಂದೊಂದ್ ತರ ಇರುತ್ತೆ, ಒಬ್ರೊಬ್ರು ಲೈಕಿಂಗ್ಸ್ ಒಂದೊಂದ್ ತರ ಇರುತ್ತೆ, ಒಬ್ರೊಬ್ರಿಗೆ ಅವ್ರವ್ರ ಗಾಡಿ ಮೇಲೆ ಒಂದು ಪರ್ಸ್ಪೆಕ್ಟಿವ್ ರೇಷಿಯೋ ಬೇರೆ ತರ ಇರುತ್ತೆ. ಒಬ್ರೊಬ್ರಿಗೆ ಹಳೆ ಗಾಡಿಗಳಿಷ್ಟ, ಒಬ್ರೊಬ್ರಿಗೆ ಹೊಸ ಗಾಡಿಗಳಿಷ್ಟ. ಹಂಗಂತ ಹೇಳ್ಬಿಟ್ಟು ಹೊಸ ಗಾಡಿಗಳನ್ನ ಹಳೆ ಗಾಡಿಗಳನ್ನ ನಾವು ಕಂಪೇರ್ ಮಾಡಕ್ ಆಗಲ್ಲ. ವ್ಯಕ್ತಿ ಬಗ್ಗೆ ಮಾತಾಡಿದ್ರು ಗಾಡಿಗಳ ಬಗ್ಗೆ ಮಾತಾಡೋದು ತಪ್ಪು. ಇನ್ನೊಂದು ಕನ್ವೆ ಆಗಿರೋ ಮೆಸೇಜ್ಗಳು ರಾಂಗ್ ಇರ್ಬೋದು. ಒಂದೊಂದಕ್ಕೆ ವಿಂಟೇಜ್ ಅಂತ ಕನ್ವೆ ಆಗಿರೋದು ರಾಂಗ್ ಇರ್ಬೋದು. ಬಿಕಾಸ್ ವಿಂಟೇಜ್ ಗಾಡಿ ಅಂತ ಕರ್ಸ್ಕೊಳಕ್ಕೆ ಅದಕ್ಕಂತ ಸೆಟ್ ಆಫ್ ರೂಲ್ಸ್ ಇದೆ. ಅದಕ್ಕೆ ಸೊ 50 years ಆಗಿರಬೇಕು, ಸ್ಟಾಕ್ ಕಂಡೀಷನ್ ಅಲ್ಲಿ ಇರಬೇಕು ಗಾಡಿ, ಯಾವುದೇ ಥರ ಮಾಡಿಫಿಕೇಶನ್ ಅಂತ ಮಾಡಿರಬಾರ್ದು. ಸೊ ಅದ್ರ ಬಗ್ಗೆನೂ ಸ್ವಲ್ಪ ಕಾಂಟ್ರವರ್ಷಿಯಲ್ ಟಾಪಿಕ್ಸ್ ಆಯಿತು. ಇವೆಲ್ಲ ವಿಂಟೇಜ್ ಅಲ್ಲ, ದೀಸ್ ಆರ್ ಓಲ್ಡ್ ಬೈಕ್ಸ್. ಇದನ್ನೆಲ್ಲ ವಿಂಟೇಜ್ ಅಂತ ನಾವು ಹೇಳೋಕ್ಕಾಗಲ್ಲ. 50 ವರ್ಷ ಆಗಿರಬೇಕು. ಇನ್ನೂ ಸ್ವಲ್ಪ ಟೈಮ್ ಮುಂದೆ ಹೋದ್ಮೇಲೆ ಇವನ್ನೆಲ್ಲ ವಿಂಟೇಜ್ ಅಂತ ನಾವು ಕರಿಬೋದು. ಸಿ ಪೀಪಲ್ ಹ್ಯಾವ್ ಡಿಫ್ರೆಂಟ್ ಚಾಯ್ಸಸ್. ಒಬ್ರೊಬ್ರಿಗೆ ಬ್ರ್ಯಾಂಡ್ ನ್ಯೂ ಗಾಡಿಗಳಿಷ್ಟ, ಈಗ ಲೇಟೆಸ್ಟ್ ಮಾಡರ್ನ್ ಗಾಡಿಗಳಿಷ್ಟ. ಕೆಲವರಿಗೆ ಹೊಸ ಗಾಡಿಗಳ ಮೇಲೆ ಕ್ರೇಜ್ ಇರುತ್ತೆ, ಕಲೆಕ್ಷನ್ ಮಾಡಬೇಕು ಇಡಬೇಕು ಅಂತ. ಕೆಲವ್ರಿಗೆ ತೊಗೊಂಡು ಎಕ್ಸ್ಪೀರಿಯನ್ಸ್ ಮಾಡ್ಬಿಟ್ಟು ಕೊಡಬೇಕು ಅಂತ. ಇಟ್ಸ್ ಆನ್ ಟು ದರ್ ಲೈಕಿಂಗ್. ನೀವು ಮಾಡ್ತಿರೋ ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ. ಬಿಕಾಸ್ ಅದು ಅವ್ರ ಇಷ್ಟ, ಅದು ಏನು ಬೇಕಾದ್ರೂ ಮಾಡ್ತಾರೆ. ವಿಷಯ ವ್ಯಕ್ತಿಗಳ ಮಧ್ಯೆ ಇದೆ. ಸರಿ, ಅದನ್ನ ಮೀರಿ ಗಾಡಿಗಳ ಮೇಲೆ, ಪ್ಯಾಷನ್ ಮೇಲೆ, ಪರ್ಸ್ಪೆಕ್ಟಿವ್ಸ್ ಮೇಲೆ ಹೋದ್ರೆ ಯಾವುದು ನಾರ್ಮಲ್ ಆಗಿರಲ್ಲ. ಇವನ್ ಕಮ್ಯುನಿಟಿ ಆಗಲಿ ಏನೇ ಆಗಲಿ ಹೆಲ್ದಿ ಆಗಿರಲ್ಲ ಅಷ್ಟೇ. ಹಳೆ ಗಾಡಿಗಳನ್ನ ತಂದು ಯೂಸ್ ಮಾಡೋದು, ಅದನ್ನ ಮೇಂಟೈನ್ ಮಾಡೋದು, ಅದು ಒಂಥರ ಪ್ಯಾಷನ್ನೇ. ಹೊಸ ಗಾಡಿಗಳನ್ನ ತಂದು ಎಕ್ಸ್ಪೀರಿಯನ್ಸ್ ಮಾಡಿ ಕೊಡೋದು, ಜೀವನದಲ್ಲಿ ನಾನು ಎಷ್ಟು ಗಾಡಿ ಆಗುತ್ತೋ ಅಷ್ಟು ಗಾಡಿ ನಾನು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅನ್ನೋದು, ಅದು ಒಂಥರ ಪ್ಯಾಷನ್ನೇ. ಸಿ ಯಾವುದನ್ನು ನಾವು ಡಿಸ್ಕ್ರಿಮಿನೇಟ್ ಮಾಡಕ್ಕೆ ಹೋಗ್ಬಾರ್ದು. ಎಲ್ಲದಕ್ಕೂ ಅದರದ್ದೇ ಆದ ಒಂದು ಪಾಯಿಂಟ್ ಆಫ್ ವ್ಯೂ ಇದೆ. ನಾವು ಯಾವುದನ್ನು ಡಿಸ್ಕ್ರಿಮಿನೇಟ್ ಮಾಡಕ್ಕೆ ಹೋಗ್ಬಾರ್ದು. ಸಿ ಯಾರು ಸಾಚಗಳಲ್ಲ. ಪ್ರಪಂಚದಲ್ಲಿ ಎಲ್ಲ ಗಾಡಿಗಳಿಗೂ ಒಂದಲ್ಲ ಒಂದು ಡ್ರಾಬ್ಯಾಕ್ ಇದೆ. ಎಲ್ಲ ಮನುಷ್ಯರಲ್ಲೂ ಒಂದಲ್ಲ ಒಂದು ನೆಗೆಟಿವಿಟಿ ಇದ್ದೇ ಇರುತ್ತೆ. ಎಂತಹ ಮಾತು ಹೇಳಿದ್ರೆ ತಂದೆ, ನಿಮ್ಮ ಮಾತುಗಳನ್ನು ಅಚ್ಚಾಕ್ಸಿ ವಿಶ್ವವಿದ್ಯಾಲಯಕ್ಕೊಂದು ಪಠ್ಯ ಪುಸ್ತಕ ಮಾಡೋಣ. ಅವ್ರವ್ರಿಗೆ ಇದ್ದಿದ್ದು ಅವ್ರವ್ರು ಮಾಡ್ಕೊಂಡಿದ್ದು ಅವ್ರವ್ರಿಗೆ ಅಷ್ಟೇ. ಇವಾಗ ಏನು ಮುಂಚೆ ಇದ್ದಂಗಿಲ್ಲ ಗುರು. ನಾನು ಓಪನ್ ಆಗಿ ಹೇಳ್ತೀನಿ, ಯಾವುದನ್ನು ಮುಂಚೆ ಇದ್ದಂಗಿಲ್ಲ. ಈಗ ಒಬ್ಬ ಗ್ರೂಪಿಂದ ಆಚೆ ಆದ ತಕ್ಷಣ ಎಕ್ಸಾಂಪಲ್ ಹೇಳ್ತಿರೋದು, ನಾನು ಒಬ್ಬಂದೇ ತಪ್ಪು ಅಂತಾರೆ. ಗುಂಪಲ್ಲಿ ಗೋವಿಂದ ಅಂತ ಇರ್ತಾರಲ್ಲ, ಅವ್ರಿಗೇನು ಗೊತ್ತಾಗಲ್ಲ. ಒಬ್ಬ ಆಚೆ ಹೋಗ್ತಾನಲ್ಲ, ಎಲ್ಲ ತಿಳ್ಕೊಂಡು ಅವನಿಗೆ ಗೊತ್ತಿರುತ್ತೆ. ಅವಾಗ ಏನಕ್ಕೆ ಅವ್ನು ಆಚೆ ಹೋದ ಅಂತ ಅವನಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಹೇಳ್ಬೇಕಂದ್ರೆ ಈ ವಿಡಿಯೋನ ಇಷ್ಟುದ್ದ ಹೇಳಿ ಅದು ಬೇಕಾಗ್ತಾನೆ ಇಲ್ಲ. ಇದ್ರ ಬಗ್ಗೆ ಮಾತಾಡೋನು ಯೂಸ್ ಇಲ್ಲ. ಇಟ್ಸ್ ಅಟ್ಟರ್ ವೇಸ್ಟ್. ತಪ್ಪು ಯಾರ್ದಿಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ ಗುರು. ಯಾರು ಮಾತಾಡೋರು ಎಲ್ರದ್ದು ತಪ್ಪಿದೆ. ಮಧ್ಯೆ ತುಪ್ಪ ಸುರಿದವ್ರದ್ದು ತಪ್ಪಿದೆ, ಸ್ಟಾರ್ಟ್ ಮಾಡಿದವ್ರದ್ದು ತಪ್ಪಿದೆ. ಬಟ್ ಅದನ್ನು ಹ್ಯಾಂಡಲ್ ಮಾಡಿದ ರೀತಿ ಇನ್ನೂ ಒಂಥರ ಅಷ್ಟೇ. ರಿಯಾಕ್ಟ್ ಮಾಡ್ಬೇಕು ಇಲ್ದವರೆಲ್ಲ ರಿಯಾಕ್ಟ್ ಮಾಡಿದ್ರು, ರಿಯಾಕ್ಟ್ ಮಾಡಿಲ್ಲ. ಮಧ್ಯದಲ್ಲಿ ಅವರು ತುಪ್ಪ ಸುರಿದ್ರು. ಕಿಡಿ ಹಚ್ಚಿದೆ ಬೇರೆಯವರು, ಅದು ಹತ್ಕೊಂಡಿದ್ದೆ ಇನ್ನೆಲ್ಲೋ. ವಾಟ್ ಎವರ್, ಅಟ್ ದಿ ಎಂಡ್ ಆಫ್ ದ ಡೇ ವಿ ಆರ್ ಕಮ್ಯುನಿಟಿ. ನಾವು ಒಂದಾಗಿರ್ಬೇಕು. ಸಿಚುವೇಶನ್ ಕಮ್ಯುನಿಟಿಯಲ್ಲಿ ಏನಾದರೂ ಬರಲಿ ಗುರು, ಅದು ಆಚೆ ಕಡೆಯವ್ರು ಮಾತಾಡೋ ಥರ ಆಗಬಾರ್ದು ಯಾವತ್ತೂ. ಬ್ಯಾಕ್ ಆಫ್ ದಿ ಕ್ಯಾಮ್ರಾ ಎಲ್ಲ ಸಾಲ್ವ್ ಮಾಡಿದರೆ ಎವ್ರಿಥಿಂಗ್ ವುಡ್ ಬಿ ಫೈನ್. ಓಪನ್ ಆಗಿ ಹೇಳ್ಬೇಕಂದ್ರೆ ತೆಲುಗು ಆಗಲಿ, ತಮಿಳ್ ಆಗಲಿ, ಹಿಂದಿ ಆಗಲಿ, ಕಮ್ಯುನಿಟಿ ಸಪೋರ್ಟ್ ಯಾವ ಥರ ಇದೆ. ಇವಾಗ ನಮಗೂ ಕೇಳ್ತೀರ, ನಾನು ಮುಂಚೆ ಇದ್ದಂಗೆ ಎಲ್ಲರ ಜೊತೆ ಇಲ್ಲ ಏನಕ್ಕೆ ಅಂತ. ಕಮ್ಯುನಿಟಿನಲ್ಲಿ ಪೀಪಲ್ ಆ ಥರ ಇದ್ದಾರೆ. ಒಂದಕ್ಕೊಂದೆಲ್ಲ ಅರ್ಥ ಮಾಡ್ಕೊಂಡು ಹಿಂದೊಂದು ಮುಂದೊಂದು ಆಡ್ದಲ್ಲ ಎಲ್ಲ ಕರೆಕ್ಟಾಗಿದ್ರೆ ಎಲ್ಲ ಕರೆಕ್ಟಾಗೇ ಇರುತ್ತೆ. ಇರೋದನ್ನ ಇದ್ದಂಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಹಿಂದೊಂದು ಮುಂದೊಂದೆಲ್ಲ ಆಡ್ಕೊಂಡು ಮಾತಾಡ್ಕೊಂಡಿದ್ರೆ ಒಬ್ಬ ಮನುಷ್ಯ ನೆಟ್ಟಿಗಿರ್ಬೇಕು. ಮುಂದೆ ಒಂದು ಹಿಂದೊಂದು ಆಡಿದ್ರೆ बैट का ग्रिप निकाल के ना सीधा बैट तेरे ನಮ್ಮ ಕಮ್ಯುನಿಟಿ ನಿಜ ಹೇಳ್ಬೇಕಂದ್ರೆ ಮುಂಚೆ ಥರ ಇಲ್ಲ ಗುರು. ಮುಂಚೆ ಇಟ್ ವಾಸ್ ಬ್ಯೂಟಿಫುಲ್. ಎಲ್ಲ ಒಬ್ರಿಗೊಬ್ರು ಕೈ ಜೋಡಿಸ್ಕೊಂಡಿದ್ವಿ. ಒಬ್ರಿಗೊಬ್ರು ಏನೇ ತೊಂದರೆ ಏನೇ ಆದ್ರೂ ಬಾಗುರು ಸಾಲ್ವ್ ಮಾಡೋಣ ಅಂತ ಒಟ್ಟಿಗೆ ಇರ್ತಿದ್ವಿ. ಬಟ್ ಇವಾಗ ಹಂಗಿಲ್ಲ. ಸ್ವಾರ್ಥ ಇರಬೇಕು, ಬಟ್ ಕಮ್ಯುನಿಟಿ ಹಾಳು ಮಾಡೋ ಅಷ್ಟೆಲ್ಲ ಇರಬಾರ್ದು. ಕಮ್ಯುನಿಟಿ ಸ್ಕ್ಯಾಟರ್ ಆಗೋ ಅಷ್ಟೆಲ್ಲ ಇರಬಾರ್ದು. ಜನ್ಮಕ್ಕೆ ಹೋಗೋ. ನಮ್ ಕನ್ನಡದವ್ರಿಗೆ ಮೊದಲು ಸ್ವಾಭಿಮಾನ ಅನ್ನೋದು ತುಂಬಾ ಕಮ್ಮಿ ಇದೆ. ಫಸ್ಟ್ ನಮ್ದು ನಾವು ಅಂತ ಕಲ್ತ್ರೆ ಎಲ್ಲ ಚೆನ್ನಾಗಿರುತ್ತೆ. ಅವಾಗ
ನಮ್ಮ ಭಾಷೆ, ನಮ್ಮ ಕಮ್ಯುನಿಟಿ. ಇದು ಬರೀ ಮೋಟೋ ಬ್ಲಾಗಿಂಗ್ ಕಮ್ಯುನಿಟಿ ಅವರ ಕನ್ನಡ ಕಮ್ಯುನಿಟಿ, ಯೂಟ್ಯೂಬ್ ಕಮ್ಯುನಿಟಿ ಅಷ್ಟೇ ಅಲ್ಲ, ಫಿಲಮ್ ಅಲ್ಲಾಗ್ಲಿ, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಾಗ್ಲಿ, ಬೇರೆ ರಾಜ್ಯದಿಂದ ನಮ್ಮ ರಾಜ್ಯಕ್ಕೆ ಬರ್ತಿದಾರಲ್ಲ ಅವ್ರ ವಿಷಯಗಳಲ್ಲೂ ಆಗ್ಲಿ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರವ್ಯೂಹ ಕತೆ ಇದಂಗಿದೆಯಲ್ಲಪ್ಪಿ. ಕಮ್ಯುನಿಟಿಲೆಲ್ಲ ಒಗ್ಗಟ್ಟಾಗಿರಿ ಅಷ್ಟೇನೆ. ಬೇರೆಯವ್ರು ಮಾತಾಡೋ ತರ ಆಗ್ಬಾರ್ದು. ಕನ್ನಡದಲ್ಲಿ ಮೋಟೋ ಬ್ಲಾಗಿಂಗ್ ಕಮ್ಯುನಿಟಿ ಅನ್ನೋದೇ ಹೋಗ್ಬಿಟ್ಟಿದೆ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಯಾರೋ ಇನ್ನೊಬ್ರು ವಿಷಯ ಮಾತಾಡ್ತಾರೆ, ಅವ್ರೊಂದು ಗುಂಪು ಮಾಡ್ತಾರೆ, ಇವ್ರೊಂದು ಗುಂಪು ಮಾಡ್ತಾರೆ, ಆ ಊರೊಂದು ಗುಂಪಾಗುತ್ತೆ, ಈ ಊರೊಂದು ಗುಂಪಾಗುತ್ತೆ. ಏನಿದೆಲ್ಲ ನಾನ್ ಸೆನ್ಸು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಏನಿಲ್ಲ ಗುರು, ಎಲ್ಲ ನಾರ್ಮಲ್ ಆಗಬೇಕು, ಎಲ್ಲ ಫಸ್ಟ್ ಥರ ಆಗಬೇಕು ಅಷ್ಟೇನೆ. ಇದೇನು ಇಲ್ಲ ಇದರಲ್ಲಿ ಬೇಕಾಗೋದು. ಇವಾಗ ನೀನ್ ಹಿಂಗ್ ಕಂಟೆಂಟ್ ಮಾಡ್ತಿದ್ಯಾ, ನಿನ್ ಕಂಟೆಂಟ್ ನೀನ್ ಮಾಡು. ನೀನು ಕಷ್ಟ ಪಡ್ತಿದ್ಯಾ, ಕಷ್ಟಪಡು. ಹಂಗಂತ ಅವ್ನ್ ಹಿಂಗ್ ಬಂದ, ಅವ್ನ್ ಹಂಗ್ ಬಂದ, ಅವ್ನ್ ಇವ್ನ್ಗೋಗಿ ಹೇಳ್ತಾನೆ, ಇವ್ನ್ ಅವ್ನ್ಗೋಗಿ ಹೇಳ್ತಾನೆ, ಇವೆಲ್ಲ ಬಿಟ್ಟಾಕು ಗುರು. ನಿನ್ ಕೆಲಸ ನೀನ್ ಮಾಡ್ಕೊ, ನೀನು ಅಷ್ಟೇ. ನೀನು ನಮ್ ಕೆಲಸ ನಾವು ಮಾಡ್ತೀವಿ, ನಿಮ್ ಕೆಲಸ ನೀವು ಮಾಡ್ಕೊಳ್ಳಿ. ಮುಂಚೆ ಇದ್ದಂಗೆ ಇರಕ್ಕಾಗುತ್ತಾ? ಇರಕ್ಕಾಗಲ್ವಾ? ಅಷ್ಟೇ. ತಪ್ಪು ಅವಂದು, ತಪ್ಪು ಇವಂದು, ತಪ್ಪು ಅವಂದು ಅನ್ನೋದು ಬಿಟ್ಬಿಟ್ಟು, ತಪ್ಪು ಇವಂದು ಅನ್ನೋದು ಬಿಟ್ಬಿಟ್ಟು, ಬೇರೆಯವ್ರ ಬಗ್ಗೆ ಕೈ ತೋರ್ಸೋದು ಬಿಟ್ಬಿಟ್ಟು, 3 ಬೆರಳು ನಿಮ್ಮ ಕಡೆ ಇರುತ್ತಲ್ಲ, ಅವಾಗ ಕೂತ್ಕೊಂಡು ಯೋಚನೆ ಮಾಡಬೇಕು. ನಮ್ದು ಅದ್ರಲ್ಲಿ ಏನೋ ಒಂದು ಇನ್ವಾಲ್ವ್ಮೆಂಟ್ ಇದ್ರೇನೇ ತಪ್ಪಾಗಕ್ಕೆ ಸಾಧ್ಯ. ಏನಕ್ಕೆ ಆಚೆ ಹೋಗಿದ್ದಾನೆ? ಏನು ಗುರು ಸರ್ಕಸ್ ಮಾಡ್ತಿದ್ಯಾ? ಬಿಡ್ರಿ, ಎಷ್ಟು ಮಾತಾಡಿದ್ರು ಮಾತಾಡ್ತಾನೆ ಇರಬೇಕು. ಇನ್ನೊಂದು 5 ಜನ ತುಂಬಿಸ್ಕೊಳೋ. ಅವನ ನಾನು ಮಾತಾಡಿರೋದು ನಿಮ್ಗೂ ಅರ್ಥನೂ ಆಗಿರಲ್ಲ ಬಿಡಿ. ಯಾಕಂದ್ರೆ ನನಗೆ ಅದು ಎಲ್ಲಿ ಏನಾಗಿದೆ, ಎಲ್ಲಿ ಏನು ಎಡವಟ್ಟಾಗಿದೆ ಅನ್ನೋದು ನನಗೂ ಗೊತ್ತಾಗ್ತಿಲ್ಲ ಕರೆಕ್ಟಾಗಿ. ಏನೇನು ಆಗ್ತಿದೆ ಅಂತ ಮಾತಾಡ್ತಿರೋರ್ಗೂ ಗೊತ್ತಾಗ್ತಿಲ್ಲ. ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಬೇರೆಯವರು ಅಷ್ಟೇ, ಅವ್ರವ್ರ ಕೆಲಸ ಮಾಡ್ಕೊಂಡು ಅವ್ರವ್ರು ನೋಡ್ಕೊಂಡಿರಲಿ ಆಯಿತಾ. ಒಬ್ರ ಬಗ್ಗೆ ಒಬ್ರು ಮಾತಾಡೋದು ಬೇಡ ಅಷ್ಟೇ. ಬ್ರದರ್ಸ್, ಯಾಕಡೆ ಎಲ್ಲರೂ ಒಂದೊಂದು ಕಡೆಯಿಂದ ಬರ್ತಿದ್ದೀರಲ್ಲ, ಟೋಟಲ್ ಡಿಸ್ಟ್ರಾಕ್ಷನ್ ಆಗ್ಬಿಡೋದು ಇವಾಗ. ಜಸ್ಟ್ ಮಿಸ್ಸು.